ಅಜ್ಜಿಗೆ ಅರವೆ ಚಿಂತೆ ಆದ್ರೆ ಮಕ್ಕಳಿಗೆ ಮದುವೆ ಚಿಂತೆ ಅಂತೆ. ಹಂಗಾಯ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಕಥೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಇದೆ, ಮತ್ತೊಂದು ಕಡೆ ಮುಂದಿನ ಸಿಎಂ ವಿಚಾರಕ್ಕೆ ಜಟಾಪಟಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ. ಅರ್ಜಿ ವಿಚಾರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಜೋರಾದ ಸಿಎಂ ಜಟಾಪಟಿ. ಎಂಬಿ ಪಾಟೀಲ್ ಶಿವಾನಂದ ಪಾಟೀಲ್ ಮಧ್ಯೆ ಸಿಎಂ ವಿಚಾರಕ್ಕೆ ಫೈಟ್ ಜೋರಾಗಿದೆ. ವಿಜಯಪುರದಿಂದ ಸಿಎಂ ಆದ್ರೆ ನಾನೇ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಹೇಳಿದ್ರು. ಎಂಬಿ ಪಾಟೀಲ್ಗಿಂತ ಪಕ್ಷದಲ್ಲಿ ಬಹಳಷ್ಟು ಮಂದಿ ಹಿರಿಯರಿದ್ದಾರೆ. ಸಿದ್ದರಾಮಯ್ಯ ಈಗ ಸಿಎಂ ಆಗಿದ್ದಾರೆ, ಸಿಎಂ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಲ್ಲ ಅಂತ ಹೇಳಿ ಶಿವಾನಂದ ಪಾಟೀಲ್ ಅವರು ಎಂಬಿ ಪಾಟೀಲ್ಗೆ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ಇದೇ ವಿಚಾರಕ್ಕೆ ಹೇಳಿಕೆ ಕೊಟ್ಟರು. ಅದಾದ್ಮೇಲೆ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಒಬ್ಬರಾದ್ಮೇಲೆ ಒಬ್ರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ವರಿತಾರೆ. ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಆಗಲ್ಲ. ಸಿ ಎಂ ವಿಚಾರ ನಮ್ಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಇದ್ರ ವಿಚಾರ ಇಲ್ಲ. ಸೀನಿಯರ್ಸ್ ನಮ್ಮಲ್ಲಿ ಭಾಳ ಇದ್ದಾರಪ್ಪ. ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು, ಇಷ್ಟೇ. ಎಂ ಬಿ ಪಾಟೀಲ್ ಆದ್ರೆ ನನಗೇನೂ ಅಭ್ಯಂತರ ಇಲ್ಲ. ಮಾಡೋರು ಅವರಲ್ಲ, ಹೈಕಮಾಂಡ್ದವ್ರು. ನಾನು ಮಾಡ್ತೀನಿ, ಶಾಸಕರು ಮಾಡ್ತಾರೆ, ಯಾರು ಬೇಕಾದವ್ರು ಆಗ್ಬೋದು ರೀ. ಅದ್ರಾಗೇನಿದೆ, ಖುದಾ ಮೆಹರ್ಬಾನ್ ಗದಾ ಪೈಲ್ವಾನ್ ಅಂತೆ. ನಮ್ಮಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ, ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ. ಹಾಗಾದ್ರೆ ಈಗ ಸಿಎಂ ಬದಲಾವಣೆ ಆಗಬಹುದಾ? ಇಲ್ಲ, ಅದು ಆಗೋದಿಲ್ಲ ಅಂಥೇಳಿ ನಮ್ಮ ಆತ್ಮವಿಶ್ವಾಸ ಇದೆ. ಅವ್ರೇನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಆಗಬೇಕು? ಯಾವ ಕಾರಣಕ್ಕೂ ಆಗಲ್ಲ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ. ವಿರೋಧ ಪಕ್ಷದವ್ರು ಏನೇ ಹೇಳ್ಕೊಳ್ಳಿ, ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಬದಲಾಗುವಂಥ ಪ್ರಶ್ನೆನೇ ಇಲ್ಲ, ಸಂಭವನೂ ಇಲ್ಲ. ಅದು ಆಸೆಗಳಿದ್ದೇ ಇರ್ತದಲ್ಲ. ಅದು ಯಾವ ಕಾರಣಕ್ಕೂ ಆಗಲ್ಲ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ. ವಿರೋಧ ಪಕ್ಷದವ್ರು ಏನೇ ಹೇಳ್ಕೊಳ್ಳಿ, ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಬದಲಾಗುವಂಥ ಪ್ರಶ್ನೆನೇ ಇಲ್ಲ, ಸಂಭವನೂ ಇಲ್ಲ. ಅದು ಆಸೆಗಳಿದ್ದೇ ಇರ್ತದಲ್ಲ. ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಾರೆ. ಒಬ್ಬರಾದ್ಮೇಲೆ ಒಬ್ರು ಬಣ್ಣ ಬಣ್ಣದ ಟವೆಲ್ ಅನ್ನ ಸಿಎಂ ಕುರ್ಚಿ ಮೇಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಚರ್ಚೆಗಂತೂ ಸದ್ಯಕ್ಕೆ ಗ್ರಾಸವಾಗ್ತಾ ಇದೆ. ಆರ್.ವಿ. ದೇಶಪಾಂಡೆಯಿಂದ ಹಿಡಿದು ಎಂಬಿ ಪಾಟೀಲ್ವರೆಗೂ ಕೂಡ ಎಲ್ಲರೂ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು. ನಮಗೂ ಕೂಡ ಸಿಎಂ ಆಗುವಂತಹ ಅವಕಾಶ ಇದೆ, ಆಸೆ ಇದೆ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡೋಣ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ನಾಳೆ ಮತ್ತೆ ಈ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮುಂದೆ ವಿಚಾರಣೆ